A1 ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಚಿಂತಾಮಣಿಯಲ್ಲಿ ಬಿಜೆಪಿ ಆಗ್ನೇಯ ಪದವೀಧರರ ಕ್ಷೇತ್ರದ ಚುನಾವಣಾ ಪೂರ್ವಭಾವಿ ಸಭೆ. ಸೇಕಲ್ ರಾಮಚಂದ್ರಗೌಡ ಕರೆ. ಚಿಂತಾಮಣಿ ನಗರದ ಕೆಎಂಡಿ ಕಲ್ಯಾಣ ಮಂಟಪದಲ್ಲಿ ಭಾರತೀಯ ಜನತಾ ಪಾರ್ಟಿ ಚಿಂತಾಮಣಿ ತಾಲೂಕು ಘಟಕದ ವತಿಯಿಂದ ಆಗ್ನೇಯ ಪದವೀಧರರ ಕ್ಷೇತ್ರದ ಮುಂಬರುವ ಚುನಾವಣೆಯ ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಚಿಕ್ಕಬಳ್ಳಾಪುರ ಬಿಜೆಪಿ ಜಿಲ್ಲಾಧ್ಯಕ್ಷ ಸೇಕಲ್ ರಾಮಚಂದ್ರಗೌಡ ಅವರು, ಆಗ್ನೇಯ ಪದವೀಧರರ ಕ್ಷೇತ್ರವು ಚಿತ್ರದುರ್ಗ, ದಾವಣಗೆರೆ, ತುಮಕೂರು, ಕೋಲಾರ, ಬೆಂಗಳೂರು ಗ್ರಾಮಾಂತರ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಗಳನ್ನೊಳಗೊಂಡ ಬೃಹತ್ ಕ್ಷೇತ್ರವಾಗಿದೆ. ಕಳೆದ ಚುನಾವಣೆಯಲ್ಲಿ ಸುಮಾರು 1 ಲಕ್ಷದಷ್ಟಿದ್ದ ಪದವೀಧರರ ಮತದಾರರ ಸಂಖ್ಯೆ ಈ ಬಾರಿ ಗಮನಾರ್ಹವಾಗಿ ಹೆಚ್ಚಾಗಿದೆ ಎಂದು ತಿಳಿಸಿದರು. ಅವರು ಮುಂದುವರೆದು ಮಾತನಾಡಿ, ದೇಶದಲ್ಲಿ ಇಂದು 75%ಕ್ಕೂ ಹೆಚ್ಚು ಭಾಗದಲ್ಲಿ ಬಿಜೆಪಿಯ ಪ್ರಭಾವವಿದೆ. ಆದರೆ ರಾಜ್ಯದಲ್ಲಿ ಅಧಿಕಾರದಲ್ಲಿರುವ ಕಾಂಗ್ರೆಸ್ ಸರ್ಕಾರ ತನ್ನ ಆಡಳಿತಾತ್ಮಕ ಯಂತ್ರವನ್ನ ಬಳಸಿಕೊಂಡು ಮತದಾರರನ್ನ ದಾರಿ ತಪ್ಪಿಸುವ ಕೆಲಸ ಮಾಡುತ್ತಿದೆ. ಈ ಬಗ್ಗೆ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರು ಮತ್ತು ಮುಖಂಡರು ಜಾಗೃತರಾಗಿದ್ದು ಮತದಾರರಲ್ಲಿ ಅರಿವು ಮೂಡಿಸಬೇಕಿದೆ ಎಂದರು. ಇನ್ನು ಕ್ಷೇತ್ರ ದೊಡ್ಡದಾಗಿರುವುದರಿಂದ ನಮ್ಮ ಪಕ್ಷದ ಅಭ್ಯರ್ಥಿ ಸುರೇಶ್ ಅವರು ಪ್ರತಿಯೊಬ್ಬ ಮತದಾರರನ್ನ ವೈಯಕ್ತಿಕವಾಗಿ ತಲುಪುವುದು ಕಷ್ಟ ಸಾಧ್ಯ. ಹಾಗಾಗಿ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರೇ ಅಭ್ಯರ್ಥಿಯಂತೆ ಶ್ರಮಿಸಬೇಕು. ಪ್ರತಿಯೊಬ್ಬ ಪದವೀಧರರ ಮತದಾರರನ್ನ ಒಂದಲ್ಲ ಎರಡೆರಡು ಬಾರಿ ಸಂಪರ್ಕಿಸಿ ಪ್ರಧಾನಿ ನರೇಂದ್ರ ಮೋದಿ ಅವರ ಆಡಳಿತ ಹಾಗೂ ಬಿಜೆಪಿ ಸರ್ಕಾರದ ಸಾಧನೆಗಳನ್ನು ತಲುಪಿಸಿ ಮತಯಾಚನೆ ಮಾಡಬೇಕು. ಈ ಮೂಲಕ ನಮ್ಮ ಅಭ್ಯರ್ಥಿಯನ್ನ ಬಹುಮತದಿಂದ ಗೆಲ್ಲಿಸಿ ನರೇಂದ್ರ ಮೋದಿ ಅವರ ಕೈಬಲಪಡಿಸಬೇಕು ಎಂದು ಮನವಿ ಮಾಡಿದರು. ಈ ಸಭೆಯಲ್ಲಿ ಸ್ಥಳೀಯ ಬಿಜೆಪಿ ಮುಖಂಡ ಜಿಎನ್ ವೇಣುಗೋಪಾಲ್, ಅರುಣ್ ಬಾಬು, ಮಹೇಶ್ ಬಾಯ್, ನರಸಿಂಹರಾಜು, ಗೋವಿಂದರಾಜು, ವೆಂಕಟರಾವ್ ರೆಡ್ಡಿ, ನರಸಿಂಹಪ್ಪ, ನಾಗರಾಜ್, ಆನಂದ ರೆಡ್ಡಿ, ಪಾಲೇಪಲ್ಲಿ ಶಿವಾರೆಡ್ಡಿ, ಜಯರಾಮ್ ರೆಡ್ಡಿ, ರಾಜಾರಾಮ್, ಅಶ್ವಥ್ ರೆಡ್ಡಿ, ದೇವರಾಜ್, ರಾಜಶೇಖರ್ ರೆಡ್ಡಿ, ಶಿವಾರೆಡ್ಡಿ ಸೇರಿದಂತೆ ವಿವಿಧ ಮೋರ್ಚಾಗಳ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ಎನ್ಡಿಎ ವತಿಯಿಂದ ನಡೀತಾ ಇರತಕ್ಕಂಥ ಚುನಾವಣೆ ಬಿಜೆಪಿ ಮತ್ತು ಜಾತ್ಯತೀತ ಜನತಾದಳ ಒಟ್ಟಿಗೆ ಸೇರಿ ಆಗ್ನೇಯ ಪದವೀಧರ ಕ್ಷೇತ್ರದ ಚುನಾವಣೆಯನ್ನು ನಾವು ಮಾಡ್ತಾ ಇದ್ದೇವೆ. ಬಂಧುಗಳೇ, ನಿಮಗೆಲ್ಲ ಚುನಾವಣೆ ಯಾವುದಾದ ಕಾರಣಕ್ಕೆ ಹಿನ್ನಡೆ ಆಗಿದೆ. ಇವತ್ತು ಅವ್ರನ್ನ ಸೋಲಿಸಿರೋಂಥ ನಮ್ಮ ಶಿಕ್ಷಕ ಬಂಧುಗಳು ಪಶ್ಚಾತ್ತಾಪ ಪಡ್ಕೊಳ್ತಾ ಇದ್ದಾರೆ. ಸರ್, ನಾರಾಯಣ ಸ್ವಾಮಿ ಸರ್ ಇದ್ದಿದ್ರೆ ನಮ್ಮ ಫೋನ್ ರಿಸೀವ್ ಮಾಡ್ತಾಯಿದ್ರು, ನಮ್ಮನ್ನು ಬೆಂಗಳೂರಿಗೆ ಹೋಗಿ ಅಟೆಂಡ್ ಮಾಡ್ತಾಯಿದ್ರು. ಆದರೆ ಇವತ್ತು ನಾವು ಗೆಲ್ಸಿರೋಂಥ 2 ವರ್ಷದ ಹಿಂದೆ ಗೆಲ್ಸಿರೋಂಥ ನಮ್ಮ ಯಾರು ಕಾಂಗ್ರೆಸ್ಸಿನ ಅಭ್ಯರ್ಥಿ ಏನೆಲ್ಲ ಅವತ್ತು ಆಸೆಗಳು ತೋರಿಸಿದ್ರು, OPS ಕೊಡ್ತೀವಿ, ಅದು ಕೊಡ್ತೀವಿ, ಇದು ಕೊಡ್ತೀವಿ, NPS ತೆಗಿತೀವಿ, ಏನೆಲ್ಲ ಆಸೆ. ಇಡೀ ಕ್ಷೇತ್ರದಲ್ಲಿ 1 ಲಕ್ಷ ಓಟಿತ್ತು. ವಿದ್ಯಾವಂತರ ಪದವೀಧರರ ಓಟು ಬಂದ್ಬಿಟ್ಟು ಇರ್ತಕ್ಕಂಥ ಕ್ಷೇತ್ರ ಇದು ತುಂಬ ದೊಡ್ಡ ಕ್ಷೇತ್ರ. ಚಿತ್ರದುರ್ಗ, ದಾವಣಗೆರೆ, ತುಮಕೂರು, ಕೋಲಾರ, ಬೆಂಗಳೂರು ಗ್ರಾಮಾಂತರ ಏನಿರ್ತಕ್ಕಂಥ ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರ್ತಕ್ಕಂಥ ವೋಟರ್ಸು ಕಳೆದ ಬಾರ ಎಲೆಕ್ಷನ್ನಲ್ಲಿ ಬರೀ 1 ಲಕ್ಷ ಇತ್ತು. ಆದರೆ ಈ ಸರಿ ವೋಟರ್ಸ್ ಸಂಖ್ಯೆ 1,75,000 ಮೀರಿದೆ. ಮೋದಿಜಿಯವರ ನೇತೃತ್ವದಲ್ಲಿ ಬಿಜೆಪಿ ಸರ್ಕಾರ ಇವತ್ತು ದೇಶದಲ್ಲಿ 75% ಹೆಚ್ಚಾಗಿ ಇವತ್ತು ಬಿಜೆಪಿ. ನಮ್ಮ ಕರ್ನಾಟಕದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಇದ್ದರೆ ಕಾಂಗ್ರೆಸ್ ಸರ್ಕಾರದ ಇನ್ಸ್ಟ್ರೂಮೆಂಟ್ನ ಬಳಸ್ಕೊಂಡು ಮತದಾರರ ಮೇಲೆ ಪ್ರಭಾವ ಬೀರ್ತಕ್ಕಂಥದ್ದು ತುಂಬ ಇರುತ್ತೆ. ಎಲ್ರಿಗೂ ಹೇಳಬೇಕು, ಮತದಾರರಿಗೆ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಕಾಂಗ್ರೆಸ್ ಏನೋ ನಡೆ ಇದೆಯಲ್ಲ, ತಾವೆಲ್ಲ ಎಲ್ಲರೂ ಹೇಳಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಮುಂದಿನ ಎಲೆಕ್ಷನಲ್ಲಿ ಕೂಡ ಈ ಬಾರಿ ಇರ್ತಕ್ಕಂಥ ಕೆಲವೇ ಕಾಂಗ್ರೆಸ್ ರಾಜ್ಯಗಳಲ್ಲಿ ನಮ್ಮ ರಾಜ್ಯ ಕೂಡ ಒಂದು. ಮುಂಬರುವ ಎಲೆಕ್ಷನಲ್ಲಿ ಕಾಂಗ್ರೆಸ್ ಇರ್ತಕ್ಕಂಥ ಮುಖಂಡರು ಹೇಳ್ತಾರೆ, ನಮಗೆಲ್ಲ ಈ ಸರಿ ಬರ್ತಕ್ಕಂಥ ಕಷ್ಟ ಇದೆ, ಬಿಜೆಪಿಗೆ ಈ ಸರಿ ಇವತ್ತು ಒಲವಿದೆ, ಹಾಗಾಗಿ ಮುಂದಿನ ಚುನಾವಣೆಯಲ್ಲಿ ಬಿಜೆಪಿ ಬರ್ತಕ್ಕಂಥದ್ದು ಮುನ್ಸೂಚನೆ ಇರೋದ್ರಿಂದ ಈ ಒಂದು ಎಲೆಕ್ಷನ್ ನಮಗೆ ತುಂಬ ಇಂಪಾರ್ಟೆಂಟ್ ಇದೆ. ಹಂಗೆಲ್ಲ ತಾವೆಲ್ಲ ಯಾರೆಲ್ಲ ಇದ್ದೀರಿ ಇವತ್ತು ನಮ್ಮ ಮುಖಂಡರು ಎಲ್ಲ ಮತದಾರರನ್ನ ಸಂಪರ್ಕ ಮಾಡಿ, ಅವರೆಲ್ಲ ಬುದ್ಧಿವಂತರು ಮತದಾರರು. ಯಾಕಂತೇಳಿದ್ರೆ ಪದವೀಧರರೆಲ್ಲ ಪೂರ ಬುದ್ಧಿವಂತರು, ಏನೋ ಜಾಸ್ತಿ ಹೇಳೋಂಗಿಲ್ಲ, ಅವರಿಗೆಲ್ಲ ಗೊತ್ತಿರ್ತದೆ. ಆದರೆ ಮತಯಾಚನೆ ಮಾಡೋದಕ್ಕೆ ನಮ್ಮ ಸುರೇಶರು ಈ ಒಂದು ದೊಡ್ಡ ಕ್ಷೇತ್ರ ಇರೋದ್ರಿಂದ ಅವರಾಗೇ ಬಂದು ಮತ ಕೇಳೋಕ್ಕಾಗೋದಿಲ್ಲ. ತಾವೇ ಬಿಜೆಪಿಯ ಕ್ಯಾಂಡಿಡೇಟ್ ಅಂತಾರೆ. ಆದರೆ ದಯಮಾಡಿ ಯಾರು ಮೈ ಮೀರಿದಿರ ಎಲ್ಲರೂ ಕೂಡ 1 ಸಾರಿ ಅಲ್ಲ, 2 ಸಾರಿ ಅಲ್ಲ, 3 ಸಾರಿ ಮತದಾರರನ್ನ ಸಂಪರ್ಕ ಮಾಡಿ ನಮ್ಮ ಕ್ಯಾಂಡಿಡೇಟು ನಮ್ಮ ಸುರೇಶರನ್ನ ಜಯಶ್ರೀರನ್ನ ಮಾಡಿದ್ರೆ ಬಿಜೆಪಿಗೆ ಇದ್ದಂಗೆ ಮೋದಿಜಿಯವರ ಕೈ ಗಟ್ಟಿ ಮಾಡಿದಂಗೆ. ಹಾಗಾಗಿ ಇದೊಂದು ಸಾಕಷ್ಟು ಈಗ ನಮ್ಮ ಬ್ಯಾಟರಿಗೌಡರು ಮತ್ತು ಮುಖಂಡರು ಮನೆ ಭೇಟಿ ಕೊಡ್ತಾ ಇದ್ದೀವಿ. ಅದೇ ರೀತಿ ಮನೆಯಲ್ಲೂ ನಿಮ್ಮದ್ರಲ್ಲಿ
ನಮ್ಮಲ್ಲಿ ಇರೋರ ಓಟ್ ಆಗಿರಲ್ಲ. ನೀವು ತಿಳ್ಕೊಳ್ಳಿ, 50 ವರ್ಷ 60 ವರ್ಷ ಆಗಿರ್ತದೆ, ಅವ್ರ ಡಿಗ್ರಿ ಆಗಿರ್ತದೆ, ಅವ್ರ ಓಟ್ ಆಗಿರಲ್ಲ. ಮೊನ್ನೆ ನಾವು ಪೂರ್ವಭಾವಿ ಸಭೆ ಕೇಳಿದಾಗ ನಮ್ಮ ಪದೇ ಶಿವರೆಡ್ಡಿ ಸ್ನೇಹಿತರದೇ ಓಟ್ ಆಗಿಲ್ಲ. ಏನಪ್ಪ ನಾನು ಮಾಡಿಸ್ತೀನಿ ಈ ಓಟು, ಅವ್ರಿಗೆ 60 ವರ್ಷ ವಯಸ್ಸಾಗೈತೆ, ಓಟ್ ಆಗಿಲ್ಲ. ಇದು ಈ ಓಟುಗಳನ್ನ ಮಾಡಿಸಿ ಇವನ್ನು ತಗೊಂಡು ನಮ್ಮ ಹೋಬಳಿಯಲ್ಲಿ ನಾವು ಅವ್ರನ್ನ ಹೋಬಳಿ ಲೆವೆಲ್ನಲ್ಲಿ ಬೂತ್ ಇರ್ತದೆ, ಈ ಪಂಚಾಯಿತಿಯಿಂದ ನಾನು ಇಷ್ಟು ಜನ ಕರ್ಕೊಂಡ್ಬಂದು ಓಟ್ ಹಾಕ್ಸ್ತೀನಪ್ಪ, ಅವ್ರ ಮನವೊಲಿಸಿ ನೀವು ಬರ್ತೀರಣ, ನಿಮ್ಮ ಫೋನ್ ನಂಬರು ನೀವು ವ್ಯವಸ್ಥೆ ಮಾಡಿ ಅವ್ರನ್ನ ಓಟ್ ಹಾಕುವಂಥ ಕೆಲಸ ಮಾಡಬೇಕು. ನಾವು ಆ ಕೆಲಸ ಮಾಡಬೇಕು ಅಂದರೆ ಅವ್ರ ಮಾತಾಡ್ತಿದ್ದ ಕೆಲಸ ಮಾಡೋಕ್ಕಾಗಲ್ಲ. ಅವ್ರ ಹತ್ರ ಹೋಗಿ ಪರಿಚಯ ಮಾಡ್ಕೊಂಡಿದ್ದು ಓಟ್ ಕೇಳಿದ್ದು ಆ ಕೆಲಸ ಮಾಡೋಕ್ಕಾಗಲ್ಲ. ಇದು BJP ಪಕ್ಷದ ಮರ್ಯಾದೆ ಪ್ರಶ್ನೆ ಅಂತೇಳಿ ನಾವು ಪ್ರತಿಯೊಂದು ಎಲೆಕ್ಷನ್ ನಾವು ಅತಿ ಸೂಕ್ಷ್ಮವಾಗಿ ತಗೊಂಡು ನಾವು ಮಾಡ್ತೀವಿ. ಅದನ್ನೇ ಏನೇ ದೇಶ ಭಿನ್ನಾಭಿಪ್ರಾಯಗಳಿದ್ರು, ಯಾರೇ ಏನೇ ಹೇಳಿದ್ರು ನಮ್ಮ ಮತ BJP, ನಮ್ಮ ಅಭ್ಯರ್ಥಿ ಗೆಲ್ಲುವಂಥದಕ್ಕೆ. ಪ್ರಪಂಚದಲ್ಲೇ ದೊಡ್ಡ ಪಕ್ಷವಾಗಿ BJP ಪಕ್ಷ ಅಂದರೆ ಒಂದೇ ಪಕ್ಷ, ಪ್ರಪಂಚಕ್ಕೆ ದೊಡ್ಡ ಪಕ್ಷ ಅಂತ. ನಮ್ಮ ಭಾರತ ಇಂಡಿಯಾದಲ್ಲಿರುವಂಥ ಪಕ್ಷ, ದೊಡ್ಡ ಪಕ್ಷ BJP, ನೋಂದಣಿ ಆಗಿರೋ ಪಕ್ಷ BJP. ಇವತ್ತು ಇಂಥ ಪಕ್ಷಕ್ಕೆ ನಾವು ನಮ್ಮ ಅಭ್ಯರ್ಥಿನ ಅತಿ ಹೆಚ್ಚು ಲೀಡಿಂದ ಗೆಲ್ಲಿಸ್ಕೊಳ್ಳುವಂಥ ಕೆಲಸ ಮಾಡಬೇಕು. ಇಲ್ಲಿ ನಮ್ಮ ಚಿಂತಾಮಣಿಯಲ್ಲಿ ಒಂದು 8,000 ಮತದಾನ ಆಗಿದೆ. ಇನ್ನ ಒಂದು 2-2.5 ಸಾವಿರ ವೋಟ್ ಲಿಸ್ಟ್ ಆಗೋದ್ರಲ್ಲಿದೆ. ಅದರಲ್ಲಿ ನಾವು ಒಂದು 60% 70% ಓಟು ನಮ್ಮ ಅಭ್ಯರ್ಥಿಗ ನಾವು ಮಾಡಿಸ್ಕೊಡುವಂಥ ಕೆಲಸ ನೀವೆಲ್ಲ ಸೇರಿ ಮಾಡುವಂಥ ಕೆಲಸ ಮಾಡೋಣ ಅಂತ ಹೇಳ್ದ. ಇವತ್ತು ಅವರು ನಮ್ಮ ಚಿಂತಾಮಣಿ ಕ್ಷೇತ್ರದಲ್ಲಿ ಮೊದಲನೇ ಸಭೆ ಚುನಾವಣೆಯನ್ನು JDS ಗೆದ್ದಿದೆ. 10ಕ್ಕೆ 10 ಚುನಾವಣೆಯನ್ನು ನಾವು ಗೆದ್ದಿದ್ದೇವೆ. ಇದುವರೆಗೂ ಈ ಚುನಾವಣೆ ಯಾವುದೂ ಕೂಡ ನಾವು ಸೋತಿಲ್ಲ. ಈ ಚುನಾವಣೆಯನ್ನು ಕೂಡ ನಾವು ಸೋಲೋದಿಲ್ಲ. ಆದರೆ ನಾವು ಸೋಲೋದಿಲ್ಲ ಅಂತೇಳಿ ಎಚ್ಚರ ತಪ್ಪಿ ಮಲಗಿದ್ರೆ ಕಷ್ಟಕ್ಕೆ ಸಿಗಾಕೊಳ್ತೇವೆ. ಚಿಂತಾಮಣಿಯಲ್ಲಿ 7-8 ಸಾವಿರ ನೋಂದಣಿಯಾಗಿದೆ ಮತದಾರರು, ಹೌದಲ್ಲ? 8,000 ಆಗ್ಬೋದು ಅಷ್ಟೊತ್ತಿಗೆ, ಇನ್ನೂ ಅವಕಾಶ ಇದೆ. ಈ 8,000 ಮತದಾರರಲ್ಲಿ ನಾವು 8,000 ಮತದಾರರನ್ನ ರೀಚ್ ಮಾಡುವಂಥ ಕೆಲಸವನ್ನು ನಾವು ಮಾಡಬೇಕಾಗುತ್ತೆ. ಅವರನ್ನ ನಾವು ತಲುಪುವಂಥ ಕೆಲಸವನ್ನ ನಾವು ನಾಯಕರುಗಳು, ಪಕ್ಷದ ಕಾರ್ಯಕರ್ತರು ಮಾಡಬೇಕಾಗುತ್ತೆ. ಬಂಧುಗಳೇ, ಚುನಾವಣೆ ಅಂತಂದ್ರೆ ಇದು ಗ್ರಾಮ ಪಂಚಾಯಿತಿ ಚುನಾವಣೆಯ ಪ್ರಾಕ್ಟೀಸಿಂಗ್ ಚುನಾವಣೆ. ಜನಗಳ ಹತ್ರ ನಾವು ಈ ಗ್ರಾಮ ಪಂಚಾಯಿತಿ ಚುನಾವಣೆಗೆ ಹೋಗೋರಿದ್ದೇವೆ. ನಾವೆಲ್ಲ ಸಾಕಷ್ಟು ಜನ ಇದ್ದಾರೆ ಈ ಗ್ರಾಮ ಪಂಚಾಯಿತಿ ಚುನಾವಣೆ ಸ್ಪರ್ಧಿಸೋರು ಬಂದಿದ್ದೀವಿ. ಇಲ್ಲಿ ಚಿಂತಾಮಣಿಯಲ್ಲಿ ನಮ್ಮ ವೇಣುಗೋಪಾಲ್ ಅವರು ನಮ್ಮ ಜೊತೆ ಬರ್ತೇವೆ ಅಂತ ಇದ್ರು. ಅವರು 4-5 ಬಾರಿ ಪ್ರಸ್ತಾಪ ಮಾಡಿದ್ರು. ಚಿಂತಾಮಣಿ ಕ್ಷೇತ್ರದಲ್ಲಿ ನಮ್ಮ ಕಾರ್ಯಕರ್ತರನ್ನ ಬಹುತೇಕ ಜನರನ್ನ ಗ್ರಾಮ ಪಂಚಾಯಿತಿಯಿಂದ ನಾವು ಗೆಲ್ಲಿಸಬೇಕು ಅಂತ ಕೂಡ ಇದೆ. ಮತ್ತು ಸಾಕಷ್ಟು ಜನ ಪಕ್ಷದ ಕಾರ್ಯಕರ್ತರು 16 ವರ್ಷಗಳಿಂದ ಈ ಕ್ಷೇತ್ರದಲ್ಲಿ ಪಕ್ಷಕ್ಕಾಗಿ ಕೆಲಸ ಮಾಡಿರ್ತಕ್ಕಂಥ ಸೀನಿಯರ್ ಮುಖಂಡರಿದ್ದಾರೆ, ಹಿರಿಯ ಮುಖಂಡರಿದ್ದಾರೆ, ಈಗಿನ ಯುವಕರಿದ್ದಾರೆ. ಇವರೆಲ್ಲರನ್ನೂ ಸೇರಿಸಿಕೊಂಡು ನಾವೀಗ ಚುನಾವಣೆಯನ್ನು ಮಾಡಬೇಕಾಗುತ್ತೆ. ಈಗ ಪಕ್ಷದ ಜವಾಬ್ದಾರಿ ಇರೋರು, ಹಿಂದೆ ಪಕ್ಷದ ಜವಾಬ್ದಾರಿ ತಗೊಂಡಿದ್ದವರು, ಯಾರ್ಯಾರು ಪಕ್ಷದ ಜವಾಬ್ದಾರಿ ಇಲ್ಲ, ನನಗೆ ನಾನು BJPಗೆ ಓಟ್ ಹಾಕ್ತೀನಿ ಅಷ್ಟೇ ಅಂತೇಳಿ ಮನೇಲಿರೋರು ಎಲ್ಲರನ್ನೂ ಕೂಡ ಈ ಚುನಾವಣೆಗೆ ನಾವು ತೊಡಗಿಸ್ಬೇಕಾಗುತ್ತೆ. ಚುನಾವಣೆ ಆಗಬೇಕಾಗುತ್ತೆ. ಈ ಚುನಾವಣೆ ನಮಗೆ ಟ್ರಯಲ್, ಗ್ರಾಮ ಪಂಚಾಯಿತಿ ಚುನಾವಣೆಯ ಟ್ರಯಲ್ ಚುನಾವಣೆ ಇದು. ನಾವು ಪ್ರತಿ ಮತದಾರ ಹತ್ರ ಹೋಗ್ಬೇಕಾಗುತ್ತೆ. ಭಾರತೀಯ ಜನತಾ ಪಾರ್ಟಿ ರಾಮಚಂದ್ರೇಗೌಡರ ನೇತೃತ್ವದಲ್ಲಿ ಒಂದು ಯೋಜನೆಯನ್ನು ಮಾಡ್ತಾ ಇದೆ. ಪಂಚಾಯಿತಿ ಮಟ್ಟದಲ್ಲಿ ತಂಡಗಳನ್ನು ಮಾಡ್ತಕ್ಕಂಥದ್ದು. ಒಂದು ಪಂಚಾಯಿತಿಯಲ್ಲಿ 5ರಿಂದ 10 ಜನ ಪಕ್ಷದ ಪ್ರಮುಖರ ತಂಡವನ್ನು ಮಾಡಿ ಆ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಆಗ್ನೇಯ ಪದವೀಧರ ಕ್ಷೇತ್ರದ ಮತದಾರರು ಎಷ್ಟಿದ್ದಾರೆ
ಸರ್ ಸುರೇಶ್ ಸರ್ ನಮ್ಮ ತುಂಬಾ ಕಷ್ಟಪಡ್ತಕ್ಕಂಥ ಕಾರ್ಯಕರ್ತರು ನಿಮ್ಮ ತರನೇ ಎಲ್ಲ ಸಂಘಟನೆಗಳಿಂದ ಬಂದಿರ್ತಕ್ಕಂಥವ್ರು ಕಷ್ಟಪಟ್ಟಿರೋರು ಸರ್. ನೀವು ಯಾವತ್ತೂ ಗೆದ್ಕೊಂಡು ಹೋದ ತಕ್ಷಣ ನಮ್ಮ ಕಾರ್ಯಕರ್ತರು ಒಂದು ಸಾರಿ ಫೋನಲ್ಲಿ ಮಾತಾಡಿ ನೀವು ಅಲ್ಲ ಅಂದ್ಬಿಟ್ರೆ ಸಾಕು ಸರ್, ನಮ್ಮ ಕಾರ್ಯಕರ್ತರಿಗೆ ಬೇರೆ ಏನೂ ಬೇಕಾಗಿಲ್ಲ ಅಂತ ಹೇಳ್ಬಿಟ್ಟು ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಹೇಳ್ತಾ ಇದ್ದೀನಿ, ನಮ್ಮ 36 ತಾಲೂಕುಗಳಲ್ಲಿ ನಮ್ಮ ಚಿಂತಾಮಣಿ ನೀರು ಕೊಡಿಸೋ ಜವಾಬ್ದಾರಿ ನಮ್ಮ ಎಲ್ಲರ ಕಾರ್ಯಕರ್ತರು ಇದ್ದಾರೆ ಅಂತ ಹೇಳ್ಬಿಟ್ಟು ನಿಮಗೆ ಭರವಸೆ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. 2020 ತನಕ 10 ಚುನಾವಣೆಗಳಾಗಿದೆ. 10 ಚುನಾವಣೆಯಲ್ಲಿ 8 ಚುನಾವಣೆ ಭಾರತೀಯ ಜನತಾ ಪಕ್ಷ ಗೆದ್ದಿದೆ, 2 ಚುನಾವಣೆ JDS ಗೆದ್ದಿದೆ. NDA ಲೆಕ್ಕದಲ್ಲಿ ನಾವು ಹೋದರೆ 10 ಚುನಾವಣೆ NDA ಗೆದ್ದಿರುವಂಥ ಒಂದು ಚುನಾವಣೆ ಕ್ಷೇತ್ರ ಇದೆ. ಅದು ಅಷ್ಟು ಪ್ರಬಲವಾದಂಥ ಒಂದು ಕ್ಷೇತ್ರ. ಆ ಕ್ಷೇತ್ರದ ಗೆಲುವಿಗೆ ಚಿಂತಾಮಣಿಯ ಮತದಾರರು, ಚಿಂತಾಮಣಿಯ ನಮ್ಮ ಸಂಘಟನೆ ಎಷ್ಟು ದೊಡ್ಡ ಪ್ರಮಾಣದ ಸಹಕಾರವನ್ನು ಕೊಟ್ಟಿದೆ ಅನ್ನೋದು ನನಗೆ ಗೊತ್ತಿದೆ. ಅದೇ ರೀತಿ ಈ ಕ್ಷೇತ್ರದ ಪ್ರತಿನಿಧಿಸಿದಂಥ ಮಲ್ಲಿಕಾರ್ಜುನ ಇರ್ಬೋದು, ಕರಂಬಳ್ಳಿ ಸಂಜೀವಣ್ಣವರು ಇರ್ಬೋದು, ಅಥವಾ ಡಾಕ್ಟರ್ ಶಿವಯೋಗಿ ಸ್ವಾಮಿಯವರು ಇರ್ಬೋದು, ಇವರೆಲ್ಲರೂ ಒಬ್ಬ ವಿಧಾನ ಪರಿಷತ್ ಸದಸ್ಯ ಒಬ್ಬ ಕಾರ್ಯಕರ್ತರ ಜೊತೆಗೆ ಮತದಾರರ ಜೊತೆಗೆ ಹೇಗೆ ನಡ್ಕೊಳ್ಳೋಕೆ ಸಾಧ್ಯ ಅನ್ನೋದಕ್ಕೆ ಒಂದು ಮಾದರಿ ಆಗಿರ್ತಕ್ಕಂಥ ಆ ಅಭ್ಯರ್ಥಿಗಳಾಗಿ ಶಾಸಕರಾಗಿ ಈ ಚುನಾವಣೆ ಗೆದ್ದ ನಂತರ ಅವ್ರು ನಡ್ಕೊಂಡಿದ್ದಾರೆ. ಅದು ನಿಮಗೆಲ್ಲರಿಗೂ ಗೊತ್ತಿರೋಂಥ ಸಂಗತಿ. ತುಂಬ ದೊಡ್ಡ ಕ್ಷೇತ್ರ ಇದು. 33 ವಿಧಾನಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ 650 ಕಿಲೋಮೀಟ್ರು ಬೇತಮಂಗಲದಿಂದ ಹಿಡಿದು ಉಪ್ಪುಡಗಾತ್ರೆ ಅಜಯನ್ ಸನ್ನಿಧಿ ತನಕ 650 ಕಿಲೋಮೀಟರ್ ತನಕ ದೊಡ್ಡ ಕ್ಷೇತ್ರ ಅಂತ ಯಾವತ್ತು ನಮ್ಮ ಕಾರ್ಯಕರ್ತರಿಗೆ ಅನಿಸುತ್ತೋ ಆವಾಗ ಈ ಚುನಾವಣೆ ನಾವು ಗೆಲ್ಲೋದು ಭಾಳ ಸುಲಭ ಆಗುತ್ತೆ. ಯಾವುದೇ ಕಾರಣಕ್ಕೆ ಅಭ್ಯರ್ಥಿಗೋಸ್ಕರ ನಾವು ಕೆಲಸ ಮಾಡ್ತೀವಿ ಅಂದಾಗ ನಮ್ಮ ಮನೋಭಾವನೆ ಬೇರೆ ಇರುತ್ತೆ, ನಾನೇ ಅಭ್ಯರ್ಥಿ ಅಂದಾಗ ನಮ್ಮ ಮನೋಭಾವನೆ ಬೇರೆ ಇರುತ್ತೆ. ಯಾಕೆ ಈ ಮಾತು ಹೇಳ್ತಿದ್ದೀನಿ? ನಾನು ಒಬ್ಬ ಸಾಮಾನ್ಯ BJP ಕಾರ್ಯಕರ್ತನಾಗಿ ಎಲ್ಲಿಂದ ನಾನು ಎರವಲು ಬಂದಿಲ್ಲ. ಪಾರ್ಟಿಯವರು 2000 ಇಸ್ವಿಯಲ್ಲಿ ಭಾರತೀಯ ಜನತಾ ಪಕ್ಷದ ನಗರ ಯುವ ಮೋರ್ಚಾದ ದಾವಣಗೆರೆ ಅಧ್ಯಕ್ಷನಾಗಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ, ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷನಾಗಿ, ಖಜಾಂಚಿಯಾಗಿ, ಪ್ರಕೋತ್ಸವದ ರಾಜ್ಯ ಸಹ ಸಂಚಾಲಕನಾಗಿ ಬೇರೆ ಬೇರೆ ಹಂತದಲ್ಲಿ ಜವಾಬ್ದಾರಿ ನಿರ್ವಹಣೆ ಮಾಡಿರ್ತಕ್ಕಂಥ ನಮ್ಮ ಸರ್ಕಾರ ಅವಕಾಶ ಇದ್ದಾಗ ಒಬ್ಬ ಕಾರ್ಯಕರ್ತ ನನ್ನನ್ನು ಹುಡುಕಿ ದಾವಣಗೆರೆ ನಗರದ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷನಾಗಿ ಮಾಡಿದಾಗ ನಾನು ನಡ್ಕೊಂಡಿರೋಂಥ ರೀತಿ ಇವನ್ನೆಲ್ಲ ಗುರುತಿಸಿ ಪಕ್ಷದ ಸಂಘಟನೆ ಒಬ್ಬ ಕಾರ್ಯಕರ್ತನಿಗೆ ಅವಕಾಶ ಮಾಡಿಕೊಡ್ಬೇಕು. ಕಾರ್ಯಕರ್ತರಿಗೆ ಕೊಡೋದ್ರ ಮುಖಾಂತರ ಇಡೀ ನಮ್ಮ ಕಾರ್ಯಕರ್ತರಿಗೆ ಒಂದು ಸಂದೇಶ ಕೊಡಬೇಕು ಅನ್ನೋ ಕಾರಣಕ್ಕೆ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಇದರಲ್ಲಿ ಒಂದು ಇದೆ, ಶಿಕ್ಷಕ